ನಾವೇನು ಕೇಂದ್ರದ ಬಳಿ ಭಿಕ್ಷೆ ಕೇಳ್ತಾ ಇದ್ದೀವಾ? ನಾವು ನಮ್ಮ ಹಕ್ಕನ್ನ ಕೇಂದ್ರದ ಬಳಿ ಕೇಳ್ತಾ ಇದ್ದೇವೆ. ಕೇಂದ್ರದ ವಿರುದ್ಧ ಡಿಸಿಎಂ ಡಿಕೆಶಿ ತೀವ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸೆಪ್ಟೆಂಬರ್ನಲ್ಲಿ ನಾವು ಪರಿಹಾರಕ್ಕೆ ಮನವಿಯನ್ನ ಮಾಡಿದ್ವಿ, ಆದ್ರೆ ಕೊಡ್ಲಿಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋದ್ವಿ. ನಾವೇ ನಮ್ಗೆ ಹಣ ಕೊಡಿ ಅಂತ ಕೇಳಿದ್ವಾ? ರಾಜ್ಯದ ರೈತರಿಗೆ ಬರ ಪರಿಹಾರದ ಹಣ ನೀಡಿ ಅಂತ ಕೇಳಿದ್ದು. ಕೇಂದ್ರ ಸರ್ಕಾರದ ವಿರುದ್ಧ ಡಿಸಿಎಂ ಡಿಕೆಶಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಈ ರೀತಿಗಾಗಿ ನವೆಂಬರ್ಗೆ ಡಿಸೆಂಬರ್ ಅಲ್ಲಿ ನಾವು ಅರ್ಜಿ ಕೊಟ್ಟು ಸೆಪ್ಟೆಂಬರ್ ಅರ್ಜಿ ಕೊಟ್ಟು ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಇನ್ನ 50,000 ಕೋಟಿ ಡ್ಯಾಮೇಜ್ ಆಗಿದೆ. ಯಾರಿಗೂ ಉದ್ಯೋಗ ಸಿಕ್ಕಿಲ್ಲ. ಆದ್ಮೇಲೂ ಕೂಡ ನಮಗೆ ನರೇಗಾ ವಿಚಾರದಲ್ಲಿ ಬಡವರಿಗೆ ಕೂಲಿ ಮಾಡಕ್ಕೆ ಅವರು ನಮಗೆ ದುಡ್ಡು ಕೊಟ್ಟಿಲ್ಲ. ಕೋರ್ಟ್ಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ಫೆಡರಲ್ ಸ್ಟ್ರಕ್ಚರ್ಗೆ ಅವರು ಗೌರವನೇ ಕೊಡ್ಲಿಲ್ಲ. ನಾವೇನ್ ಭಿಕ್ಷಾ ಕೇಳ್ತಾ ಇದೀವಾ? ಇಲ್ಲ ಅವ್ರ ಮನೆ ದುಡ್ಡು ಏನಾದ್ರು ಕೇಳ್ತೀವಾ? ಇಲ್ಲ ನನ್ ಕೊಡಿ, ಸಿದ್ದರಾಮಯ್ಯನ್ ಕೊಡಿ ಏನಾದ್ರು ಅಂತ ನಾವು ಕೇಳ್ತಾ ಇದೀವಾ? ನಾವು ಕೇಳ್ತಾ ಇರೋದು ರಾಜ್ಯದ ಬಡವರಿಗೆ, ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಅನ್ಯಾಯ ಆಗಿರೋದಕ್ಕೆ ಸರಿ ಮಾಡಿ ನೀರಿನ ಬವಣೆಗೆ ನಾವು ಸರ್ಕಾರದಲ್ಲಿ ಅಷ್ಟೋ ಇಷ್ಟೋ ನಮ್ಮ ಕೈಲಾದ ದುಡ್ಡು 2,000 ರೂಪಾಯಿ ಕೊಟ್ಟಿದ್ದೀವಿ, ನೀರ್ ಬವಣೆ ಸೌಕಿದ್ದೀವಿ, ಹುಲ್ ಕೊಟ್ಟಿದ್ದೀವಿ, ಗೋಶಾಲೆ ಕಟ್ಟಿದ್ದೀವಿ, ನಾವೇನೋ ಮಾಡಿದ್ದೀವಿ. ಈಗ ಲೆಕ್ಕ ಹಾಕೊಂಡ್ರೆ ಇನ್ನೂ ಡಬಲ್ ಇದೆ. 50,000 ಕೊಟ್ಟ ಮೇಲೆ ನಮಗೆ ಲಾಸ್ ಇದೆ. ಆದ್ರೂ ಕೂಡ ನಾವು ಮಾಡ್ತಾ ಇದೀವಿ. ನಮ್ಗೆ ಯಾರು ಸಿದ್ದರಾಮಯ್ಯನಿಗೂ ಭಿಕ್ಷೆ ಬೇಡ, ಕರ್ನಾಟಕ ರಾಜ್ಯಕ್ಕೂ ಭಿಕ್ಷೆ ಬೇಡ. ನಮ್ಮ ಹಕ್ಕದು. ನಮ್ಮ ಹಕ್ಕನ್ನ ನಾವು ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ. ನಾವು ಹೇಳ್ತಾ ಇದೀವಿ, ನಮ್ಗೆ ಪೂರ್ಣವಾಗಿ ತಿರ್ಗಾ ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಆಗಿರೋಂತ ನಮ್ಗೆ ಲಾಸ್ ಅನ್ನು ಕೂಡ ಸೇರಿಸಿ ನಮ್ಗೆ ಕೊಡಬೇಕು. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಎಲೆಕ್ಷನ್ ಅಲ್ಲಿ ಕೋರ್ಟ್ ಅಲ್ಲಿ ಉಗಿತಾ ಇದ್ದಾರೆ ಅಂತ ಆದ್ಮೇಲೆ ಇದನ್ನ ಒಂದೇನೋ 3,000 ಕೋಟಿ ರೂಪಾಯಿನ ಪೇಪರ್ ಕೊಟ್ಬಿಟ್ಟು ಯಾವಾಗ ನಾವು ಉಪಯೋಗಿಸೋದು? ಹೊಟ್ಟೆ ಹಸ್ತಾಗ್ತಾನೆ ನೀವು ಕೊಡ್ಬೇಕಾಗಿರೋದು. ಈಗ ಮಳೆ ಇನ್ನೇನು ಬರ್ತದೆ, ನಾವೇನ್ ಮಾಡ್ದೆ ನೀವು ಕೊಡದೆ ಹೋದ್ರು ನಾವು ಸರ್ಕಾರ ನಡೆಸ್ತಾ ಇದೀವಿ. ಒನ್ ಥಿಂಗ್ ಯು ಆಲ್ ಶುಡ್ ರಿಮೆಂಬರ್, ಇಫ್ ಗ್ಯಾರಂಟೀಸ್ ವರ್ ನಾಟ್ ದೇರ್ for all the farmers, poor fellow, all of them getting 1,200 unit power, 2,000 rupees, they are free traveling, they are getting 10 kilo rice. At least people are happy. We have saved them in this crisis. Every family, more than 4 crore family, directly they are being benefited with the ಪರಿಹಾರ ಕೊಡೋದೇ ಇಲ್ಲ, ಕರ್ನಾಟಕಕ್ಕೆ ಒಂದು ಪೈಸಾ ಬಾಕಿ ಇಲ್ಲ ಅಂತ ಫೈನಾನ್ಸ್ ಮಿನಿಸ್ಟರ್ ಸೆಂಟ್ರಲ್ ಗವರ್ಮೆಂಟ್ ಹೇಳಿದ್ರು. ನಿಮಗೂ ಕೇಳಿಸ್ಕೊಂಡಿದ್ದೀರಾ? ಇಲ್ಲ ಅಂದ್ರೆ ದಯವಿಟ್ಟು ಅವ್ರದ್ದು ವಿಡಿಯೋ ಕ್ಲಿಪ್ ಅನ್ನ ಪ್ಲೇ ಮಾಡಿ. ₹1 ಕರ್ನಾಟಕಕ್ಕೆ ಬಾಕಿ ಇಲ್ಲ ಅಂತ ಸಂಪೂರ್ಣವಾಗಿ ಮೋಸ ಮಾಡಕ್ಕೆ ಹೊರಟಿದ್ರು. ನಾವು ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಇವತ್ತು ತಪಾರಿಕೆ ಹಾಕಿದ್ಮೇಲೆ 3,454 ಕೋಟಿ ಕೊಟ್ಟಿದ್ದಾರೆ. ನೀವು ಅದನ್ನ ಹೋಲಿಕೆ ಮಾಡಿದ್ರೆ ರೈತರಿಗಾಗಿರೋ ನಷ್ಟ 35,000 ಕೋಟಿ. 35,000 ಕೋಟಿಯಲ್ಲಿ ಇವ್ರು ಕೊಟ್ಟಿರೋದು ಎಷ್ಟು? ಬರೀ 10%. ನಾವು ಕೇಳಿದ್ದು 18,172 ಕೋಟಿ, ಅದರಲ್ಲಿ 20% ಕೊಟ್ಟಿಲ್ಲ. ಸೊ ಈ ತರಹ ರೈತರು ಕಷ್ಟದಲ್ಲಿರೋವಾಗ ಅವ್ರಿಗಾಗಿರೋ ನಷ್ಟದಲ್ಲಿ ಬರೀ 10% ಕೊಟ್ರೆ ಯಾವ ಸೀಮೆ ನ್ಯಾಯ ಇದು? ಇದು ಅನ್ಯಾಯ. ಕರ್ನಾಟಕದ ರೈತರಿಗೆ ಮಾಡ್ತಾ ಇರೋ ಅನ್ಯಾಯ, ದ್ವೇಷ, ಇದು ದ್ರೋಹ. ಇದು ಯಾಕೆಂದ್ರೆ ನಾವು ತೆರಿಗೆ ಕಟ್ಟಿ ನಮ್ಮ ದುಡ್ಡಲ್ಲಿ ನಾವು ಪಾಲ್ ಕೇಳಿದ್ರೆ ನಮಗೆ ದ್ರೋಹ ಮಾಡ್ತಾ ಇದ್ದಾರೆ ಇವರು. ಹಾಗಾಗಿ ನಾವು ಕೇಳಿರೋ ಅಷ್ಟು ಪರಿಹಾರ ಕೊಡಬೇಕು ಅಂತ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಪ್ರಧಾನ ಮಂತ್ರಿಗಳು ಇವತ್ತು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಇಲ್ಲ ಇನ್ನ ಜಾಸ್ತಿ ಕೊಡ್ತೇನೆ ಅನ್ನೋ ಮಾತನ್ನ ಅವರು ಹೇಳಿ, ಆವಾಗ ನಾವು ಸ್ವಾಗತ ಮಾಡ್ತೇವೆ. ಅವ್ರಿಗೂ ನಾವು ಶ್ರೇಯಸ್ಸು ಸಿಗಲಿ ಅದರದ್ದು, ಇಲ್ಲ ಅಂತ ಹೇಳೋದಿಲ್ಲ. ಇದೇನು ಅವ್ರ ಮನೆ ದುಡ್ಡಲ್ಲ, ನಮ್ಮ ಟ್ಯಾಕ್ಸ್ ದುಡ್ಡು ಇದು, ನಾವು ಕೊಳ್ತಾ ಇರೋದು. ಆದ್ರೂ ಕೂಡ ರಾಜಕೀಯದಲ್ಲಿ ನಾವು ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ಕೊಳ್ಳಿ ಬೇಕಾದ್ರೆ. ಆದ್ರೆ ಬರೀ ರೈತರಿಗಾಗಿರೋ ಲಾಸಲ್ಲಿ 10% ಕೊಟ್ಟು ನಾವು ಕೇಳಿದ್ರಲ್ಲಿ ಬರೀ 20%ಗಿಂತ ಕಮ್ಮಿ ಕೊಟ್ಟು ಮೋಸ ಮಾಡ್ತಾ ಇರೋದನ್ನ ನಾವು ಅದರ ವಿರುದ್ಧವಾಗಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಕರ್ನಾಟಕಕ್ಕೆ ಹೆಚ್ಚಿನ ಪರಿಹಾರ ಕೊಡಬೇಕು ರೈತರಿಗೆ ಅಂತ ಒತ್ತಾಯ ಮಾಡ್ತಾ ಇದ್ದೇವೆ. ಬಿಜೆಪಿ JDS ಅವರು ಬರೀ ಅವರು ಬೋಪರ ಗಿರಾಕಿಗಳು. ಮೋದಿ ಡಿಕ್ಟೇಟರ್ಗೆ ತುತ್ತೂರಿ ಊದೋದೇ ಅವ್ರ ಕೆಲಸ. ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ರು ಕೂಡ ಬಿಜೆಪಿ ಅವ್ರ ಪರವಾಗಿ ವಕಾಲತ್ ಹಾಕೋದು ಕಲ್ತಿದ್ದಾರೆ ಬಿಟ್ರೆ ಕರ್ನಾಟಕದ ರೈತರ ಪರವಾಗಿ ಒಂದು ಮಾತು ಮಾತಾಡುವಂತ ಧೈರ್ಯ, ದಮ್ಮು, ತಾಕತ್ತು ಬಿಜೆಪಿ ಅವರಿಗೆ ಇಲ್ಲ. ಅವರೆಲ್ಲರೂ ಕೂಡ ಯಾರ ಋಣದಲ್ಲಿ ಬದುಕ್ತಾ ಇದ್ದಾರೆ, ಯಾರ ಮನೆ ಉಪ್ಪು ತಿಂದಿದ್ದಾರೆ ಕನ್ನಡಿಗರು, ಅವರಿಗೆ ದ್ರೋಹ ಮಾಡ್ತಾ ಇರೋದು ಇವತ್ತು ಈ ರಾಜ್ಯದ ಬಿಜೆಪಿ JDS ನಾಯಕರು.